ಗುರು ವಿಷ್ಣು ನಾರಾಯಣ ಮೂರ್ತಿ ಗುರು. ದೇವ ಬಂದರೆ ಅದಕ್ಕೆ ಗೊತ್ತಾಗುತ್ತೆ. 3 ದಿವ್ಸಕ್ಕೆ ಮುಂಚೆ ಭೂಕಂಪ ಆದರೆ ವಿಷ್ಣು ನಾರಾಯಣ ಮೂರ್ತಿಗೆ ಗೊತ್ತಾಗುತ್ತೆ. ವಿಷ್ಣು ನಾರಾಯಣ ಮೂರ್ತಿ ಅಂದರೆ ಯಾರಲ್ಲಿ? ನಾಯಿ ಗುರು. ದಿವಸಕ್ಕೆ ಒಂದು 400 ಜನ ಓಡಾಡೋರು ದೇವರನ್ನ ರೋಡ್ ಮೇಲೆ. 400 ಜನ ಓಡಾಡೋರೆ. ಒಬ್ಬರು ಇದ್ರ ಕಡೆ ಗಮನ ಕೊಡಲಿಲ್ಲ ಗುರು ದೇವ್ರ ಸತ್ವಗೂ. ಯಾಕಂದರೆ ವಿಷ್ಣು ನಾರಾಯಣ ಮೂರ್ತಿ ಅಂದರೆ ಅವ್ರಿಗೆ ಗೊತ್ತಿಲ್ಲ ದೇವರು. ಆ ದೇವರ ಬಂದು ಒಂದು ಗುಣಿ ತೆಗೆದು ಒಂದು ಪೂಜೆ ಮಾಡಿ ಒಂದು ಅಂತ್ಯ ಸಂಸ್ಕಾರ ಮಾಡಲಿಲ್ಲ ಗುರು ದೇವ್ರ ಸತ್ವಗೂ. ಅಂಥ ಕಟ್ಕರು ಗುರು ದೇವರನಿಗೆ ಜನ. ಅಂಥ ಕಟ್ಕರು ಗುರು. ಒಂದು 500 ಜನ ಓಡಾಡೋರು ಗುರು ದೇವರನಿಗೆ ರೋಡಲ್ಲಿ. 500 ಜನ ಓಡಾಡೋರೆ. ದೇವ ಬಂದರೆ ಗೊತ್ತಾಗುತ್ತೆ ಇದಕ್ಕೆ ವಿಷ್ಣು ನಾರಾಯಣ ಮೂರ್ತಿಗೆ. 3 ದಿವ್ಸಕ್ಕೆ ಮುಂಚೆ ಭೂಕಂಪ ಆದರೆ ಇದ್ರಿಗೆ ಗೊತ್ತಾಗುತ್ತೆ. ಆದರೆ ಮನುಷ್ಯರಿಗೆ ಏನು ಗೊತ್ತಾಗುತ್ತೆ ಗುರು? ಇಷ್ಟು ಒಂದು ಮಕ್ಕಳಿಗೆ ಚಿನ್ನೋದು, ಕಸ ಮಕ್ಕಳಿಗೆ ಬಾತ್ರೂಮ್ಗೆ ಹೋಗೋದು, ಅಷ್ಟೇ ಗುರು ಗೊತ್ತಾಗೋದು ದೇವರನಿಗೆ. ಒಬ್ಬರು ತಲೆ ಹೊಡೆಯೋದು ಅದು ಬಿಟ್ಟರೆ ಏನಿಲ್ಲ ಗುರು. ಮನಿ 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 ದುಡ್ಡು 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 ಸಂಪಾದನೆ ಮಾಡೋದು ಸಾಯ್ತವೆ ಜನ. ಇಂಥವ್ರಿಗೆ ಅಂತ್ಯ ಸಂಸ್ಕಾರ ಮಾಡಿ ಅದಕ್ಕೊಂದು ಶಾಂತಿ ಕೊಡೋಣ ಅಂತ ಯಾರು ಮುಂದಕ್ಕೆ ಬರಲ್ಲ. ಇದು ಕೊಳ್ತೋದ್ರೆ ಮಳೆ ಬಿದ್ದು ಹುಳ ಬಿದ್ದು ಎಷ್ಟು ಪರಿಸರ ಮಾಲಿನ್ಯ ಕೆಟ್ಟೋಗುತ್ತೇಳಿ. ಅದಕ್ಕೂ ಒಂದು ನಮಗೆ ಮನುಷ್ಯರಿಗೆ ಯಾವ ಥರ ಮಾಡ್ತಾರೋ ಅದಕ್ಕೂ ಆ ಥರ ಮಾಡಿದ್ರೆ ಅದಕ್ಕೂ ದೇವ್ರ ಮೇಲೆ ದೇವ್ರಿಗೆ ಲೆಕ್ಕಕ್ಕೆ ತೊಟ್ಟುತ್ತಾ ದೇವ್ರ ಹತ್ರಕ್ಕೆ ಹೋಗುತ್ತಾ? ಏನು ಗುರು ಇಷ್ಟೊಂದು ಸ್ವಾರ್ಥಿಲ್ಲ ಗುರು ನೀವು. ಬೆಳಗ್ಗೆಯಿಂದ 500 ಜನ ಓಡಾಡೋರು ದೇವರನಿಗೆ ರೋಡಲ್ಲಿ. 500 ಜನ ಓಡಾಡೋರೆ. ಒಂದು 100 ರೂಪಾಯಿ ಖರ್ಚು ಮಾಡಿ ಇದಕ್ಕೆ ಅಂತ್ಯ ಸಂಸ್ಕಾರ ಮಾಡಲಿಲ್ಲ ಗುರು ದೇವರನಿಗೂ. ಅಷ್ಟೊಂದು ಸ್ವಾರ್ಥಿಲ್ಲ ಗುರು ದೇವರನಿಗೆ. ನೋಡಿ ನಾನು ಎಲ್ಲರೂ ಅಂತ ಹೇಳ್ತಲ್ಲ, ಆದ್ರೆ ಕೆಲವು ಜನ ನೋಡಿ ಸುಮ್ಮನೆ ಹೋಗ್ತಾರೆ ಗುರು. ಬೇಡ, ನೀವು ಎಲ್ಲೇ ಪ್ರಾಣಿಗಳು ಸಿಕ್ಕಲಿ ಅದಕ್ಕೂ ಒಂದು ಜೀವ ಅಂತ ಇರುತ್ತೆ. ಪ್ರಾಣ ಹೋದ್ರೆ ಮನುಷ್ಯರಿಗೆ ನರಮನುಷ್ಯರಿರ್ತೀವಿ, ಈ ಪ್ರಾಣಿಗಳಿಗೆ ಯಾರು ಇರ್ತಾರೆ ಗುರು? ಬಂದು ನಿಮ್ಮ ಕೈಲಿ ಆಗಿಲ್ವಾ ತಗೊಂಡೋಗಿ ಗುಣಿ ತೋಡಿ ಎಲ್ಲರೂ ಮುಚ್ಚಿ ಪಾಪ ಅದಕ್ಕೂ ಒಂದು ಸಮಾಧಾನ ಸಿಕ್ಕತ್ತೆ. ಅದು ಕೊಳ್ತು ಗೊಬ್ಬಾಗಿ ನಾತಾ ಇರೋದು ಏನು ಗುರು? ಅದಕ್ಕೆ ಎಷ್ಟು ಅಯ್ಯೋ ಅನ್ಸದೆ ನೋಡಿ. ನಾನು ಪೂಜೆ ಸಾಮಾನು ತಂದಿದ್ದೀನಿ, ನನ್ನ ಕೈಲಾದಷ್ಟು ನನ್ನ ಕೈಲಿ ಏನಾಗುತ್ತೋ ಅದು ಬಂದು ಪೂಜೆ ಮಾಡ್ತಾಯಿದ್ದೀನಿ. ನೀವು ಇದಕ್ಕೆ ಏನು ಕೆಟ್ಟದಾಗ ಕಾಮೆಂಟ್ ಹಾಕ್ತೀರಾ? ದೇವ್ರಿಗೆ ಬೆಚ್ಚಿದ್ದು ದೇವ್ರ ಸತ್ಯ ದೇವ್ರಿಗೆ ಬಿಟ್ಟಿದ್ದು. ನೀವೇನಾದ್ರೂ ಕೆಟ್ಟದಾಗ ಕಾಮೆಂಟ್ ಹಾಕೊಳ್ಳಿ. ನಾನು ಮಾಡೋದು ಒಳ್ಳೆ ಕೆಲಸ ಮಾಡ್ತೀನಿ ಗುರು. ನೀವೇನಾದ್ರೂ ತಿಳ್ಕೊಳ್ಳಿ, ನಾನು ಒಳ್ಳೆ ಕೆಲಸ ಮಾಡ್ತೀನಿ. ತಲೆ ಆ ಕಡೆ ಹಾಕೋದು, ಕಾಲು ಮುಡ್ಚು, ಹಿಂದೆ ಕಾಲು ಮುಡ್ಚು, ನೆಲಕ್ಕೆ ಹೋಗ್ಲಿ ಕಾಲು ಹಂಗೆ. ಸ್ವಲ್ಪ ಮಣ್ಣು ಮುಚ್ಚ ಇದೆ. ಸ್ವಲ್ಪ LDD ಹಾಕು ಫಸ್ಟ್, ತೆನಿಗೆ ಹಾಕ್ಬೇಡ. ಕೈಯಾಗೆ ದಬ್ಬು ಗುಡ್ಡೆನ, ಕೈಯಾಗೆ ದಬ್ಬು ಮುಚ್ಚೋಗೋವರೆಗೂ. ಮುಖ ನೋಡ್ಕೊಂಬಿಡ್ರಿ ಎಲ್ಲಾರು. ಬಾಕಿ ಬಾಡಿ ಮುಚ್ಚೋಗೋವರೆಗೂ ಕೈಯಾಗೆ ದಬ್ಬು.